ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇಳಲಿರುವ ಕತೆ ಒಗ್ಗಟ್ಟಿನ ಶಕ್ತಿ, ಪ್ರೀತಿ ಮತ್ತು ಸಹನೆಯ ಅದ್ಭುತ ಕತೆ. ಇದು ಒಂದು ಹಳ್ಳಿಯಲ್ಲಿ ಬದುಕುತ್ತಿದ್ದ 3 ಸೊಸೆಯಂದಿರ ಕತೆ. ಸೀತಾಪುರ ಎಂಬ ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತ ತನ್ನ ಹೆಂಡತಿ ಲಕ್ಷ್ಮಮ್ಮ ಮತ್ತು ಅವರ 3 ಮಕ್ಕಳೊಂದಿಗೆ ಸಂತೋಷವಾಗಿ ಬದುಕುತ್ತಿದ್ದರು. ಅವರ 3 ಮಕ್ಕಳು, ಮೊದಲನೆಯವನು ಶಿವರಾಜು, ಎರಡನೆಯವನು ಮಹೇಶ್ ಮತ್ತು ಮೂರನೆಯವನು ರಘು. ಕಾಲ ಬಂದು 3 ಮಕ್ಕಳಿಗೂ ಮದುವೆ ಮಾಡಿದರು. ಮನೆಯೊಳಗೆ 3 ಹೊಸ ಸೊಸೆಯಂದಿರು ಬಂದರು. ಮೊದಲ ಸೊಸೆ ಗೌರಿ ಸರಳ, ಸಹನಶೀಲ, ಮೃದುವಾದ ಮನಸ್ಸಿನವಳು. ಎರಡನೇ ಸೊಸೆ ಲತಾ, ನಗರದಲ್ಲಿ ಬೆಳೆದವಳು, ಸ್ವಲ್ಪ ಅಹಂಕಾರ. ಮೂರನೇ ಸೊಸೆ ಕಾವೇರಿ, ಚಟುವಟಿಕೆ, ಉಲ್ಲಾಸ, ಎಲ್ಲರನ್ನೂ ಒಟ್ಟಿಗೆ ಇಡುವ ಸ್ವಭಾವ. ಗೌರಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡುತ್ತಿದ್ದಳು. ಕಾವೇರಿ ಹಾಡುತ್ತಾ ಕೆಲಸ ಮಾಡುತ್ತಿದ್ದಳು. ಆದರೆ ಲತಾಳಿಗೆ ಹಳ್ಳಿಯ ಜೀವನ ಹೊಸದು. ಇಷ್ಟು ಬೇಗ ಏಳಬೇಕಾ? ನಗರದಲ್ಲಿ ಹೀಗಿರಲಿಲ್ಲ. ಸ್ವಲ್ಪ ದಿನದಲ್ಲಿ ನಿಮಗೆ ಅಭ್ಯಾಸವಾಗುತ್ತದೆ ಲತಾ. ಒಂದು ದಿನ ರಾಮಯ್ಯ ಹೊಲದಲ್ಲಿ ಬಿದ್ದು ಗಾಯಗೊಂಡನು. ಆಗ ವೈದ್ಯರು ಹೇಳಿದರು, ಒಂದು ತಿಂಗಳು ವಿಶ್ರಾಂತಿ ಬೇಕು. ಮನೆಯ ಹೊಣೆಗಾರಿಕೆ ಈಗ 3 ಸೊಸೆಯಂದಿರ ಮೇಲೆ ಬಂತು. ಅಮ್ಮ, ನೀವು ಚಿಂತಿಸಬೇಡಿ, ನಾನು ನೋಡಿಕೊಳ್ಳುತ್ತೇನೆ. ಇಷ್ಟು ಕೆಲಸ ಹೇಗೆ ಸಾಧ್ಯ? ನಾವು 3 ಇದ್ದೇವೆ ಅಲ್ಲವಾ? ಒಟ್ಟಿಗೆ ಮಾಡಿದರೆ ಸುಲಭ. ಆ ವರ್ಷ ಮಳೆ ಬರಲಿಲ್ಲ. ಬೆಳೆ ಹಾಳಾಯಿತು. ಮನೆಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತು. ನನ್ನ ಆಭರಣಗಳನ್ನು ಮಾರೋಣ, ಮನೆ ಮುಖ್ಯ. ನಾನು ತಪ್ಪಾಗಿ ಯೋಚಿಸಿದ್ದೆ. ನಾನು ಸಹಾಯ ಮಾಡುತ್ತೇನೆ. ನಾವು ಕೈತೋಟ ಶುರು ಮಾಡೋಣ. ಹಾಲು, ತರಕಾರಿ ಮಾರೋಣ.
ಸೊಸೆಯಂದಿರು ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದರು. ನಿಧಾನವಾಗಿ ಮನೆಯ ಪರಿಸ್ಥಿತಿ ಸುಧಾರಿಸಿತು. ಆಗ ಹಳ್ಳಿಯವರು ಹೇಳಿದರು, ಮನೆಗೆ 3 ಲಕ್ಷ್ಮಿಯರು ಬಂದಿದ್ದಾರೆ. ಲಕ್ಷ್ಮಮ್ಮ ಅಸ್ವಸ್ಥಳಾದಳು. 3 ಸೊಸೆಯಂದಿರು ದಿನ ರಾತ್ರಿ ನೋಡಿಕೊಂಡರು. ಲಕ್ಷ್ಮಮ್ಮ ಕಣ್ಣೀರಿಡುತ್ತಾ, ನನಗೆ 3 ಹೆಣ್ಣು ಮಕ್ಕಳು ಸಿಕ್ಕಿದ್ದಾರೆ, ನಾನು ಪುಣ್ಯವಂತೆ ಎಂದು ಹೇಳಿದರು. ಕಾಲಕ್ರಮೇಣ ಎಲ್ಲವೂ ಸುಧಾರಿಸಿತು. 3 ಸೊಸೆಯಂದಿರು ಈಗ ಒಂದೇ ಮನಸ್ಸು. ಮನೆ ತುಂಬ ಸಂತೋಷ, ಹಳ್ಳಿ ತುಂಬ ಗೌರವ. ಈ ಕಥೆಯ ನೀತಿ: ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಪ್ರೀತಿಯಿಂದ ಮತ್ತು ಸಹನೆಯಿಂದ ಯಾವುದೇ ಸಂಕಷ್ಟವನ್ನು ಜಯಿಸಬಹುದು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂತಹ ಸುಂದರ ಹಳ್ಳಿಯ ಕಥೆಗಳಿಗಾಗಿ ನಮ್ಮ ಜೊತೆಗಿರಿ. ಧನ್ಯವಾದಗಳು.